ಸಿಂಹ ರಾಶಿಗೆ ಸೂರ್ಯ ತೃತೀಯ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಬರುವಂತ ತಿಂಗಳಲ್ಲಿ 3 ಪವರ್ಫುಲ್ ಮುನ್ನೆಚ್ಚರಿಕೆಗಳನ್ನ ಈ ವಿಡಿಯೋದೊಳಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಬರುವಂತಹ ಅಕ್ಟೋಬರ್ ತಿಂಗಳೊಳಗ ಸಿಂಹ ರಾಶಿಗೆ ಸೂರ್ಯ ತೃತೀಯ ಭಾವದೊಳಗೆ ಗೋಚರ ಮಾಡಾಕತ್ತಾನು. ಈ ಟೈಮ್ ಹೆಂಗೈತೆ ಅಂತಂದ್ರೆ ನೀವು ಏನಾರ ಇನಿಷಿಯೇಟಿವ್ಸ್ ತಗೊಳಕ್ ಬಹಳ ಅಂದ್ರೆ ಬಹಳ ಬೆಸ್ಟ್ ಟೈಮ್ ಇರ್ತೈತಿ. ಏನ್ ಪ್ಲಾನಿಂಗ್ಸ್ ಅದಾವು ಅದ್ರ ಎಕ್ಸಿಕ್ಯೂಷನ್ ಮೇಲೆ ಫೋಕಸ್ ಮಾಡುವಂತ ಪ್ರಯತ್ನ ಮಾಡಬೇಕು. ಯಾರು ಗೌರ್ಮೆಂಟ್ ಜಾಬ್ ಒಳಗದಿರಿ ಅಥವಾ ಗೌರ್ಮೆಂಟ್ ರಿಲೇಟೆಡ್ ರೆಕಗ್ನೈಸೇಷನ್ ಎಕ್ಸ್ಪೆಕ್ಟ್ ಮಾಡಾಕತ್ತೀರಿ ಅವ್ರಿಗೂ ಸಹಿತ ಬಹಳ ಅಂದ್ರೆ ಬಹಳ ಬೆಸ್ಟ್ ಟೈಮ್ ಇರ್ತೈತಿ. ಇಲ್ಲಿ ಲಗ್ನಾಧಿಪತಿ ತೃತೀಯ ಭಾವದಲ್ಲಿ ಗೋಚರ ಮಾಡಾಕತ್ತಾನು. ಇದರಿಂದ ಏನಾಗ್ತೈತೆ ಅಂತಂದ್ರ ನೇಬರ್ಸ್ ಜೊತೆಗೆ ಸಿಬ್ಲಿಂಗ್ಸ್ ಜೊತೆಗೆ ರಿಲೇಶನ್ಶಿಪ್ ಡಿಸ್ಟರ್ಬೆನ್ಸ್ ಆಗುವಂತ ಚಾನ್ಸಸ್ ಇರ್ತೈತಿ. ಸಮಾಧಾನದಿಂದ ಮುಂದುವರಿಯುವಂತ ಒಂದು ಪ್ರಯತ್ನವನ್ನ ಮಾಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರ ಈ ತಿಂಗಳು ನಿಮ್ಮ ವರ್ಕ್ ಪ್ಲೇಸ್ ಒಳಗ ರೆಕಗ್ನೈಸೇಷನ್ ಸಿಗಾಕ ನಿಮ್ಮ ಕಾಂಪಿಟೇಟರ್ಸ್ ಎದುರುಗಡೆ ಸಕ್ಸಸ್ ನೋಡಕ್ ಬಹಳ ಬೆಸ್ಟ್ ಟೈಮ್ ಇರ್ತೈತಿ. ಅದರ ಮೇಲೂ ಸಹಿತ ನೀವು ಫೋಕಸ್ಡ್ ಆಗಿರುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಕಾನ್ಫಿಡೆನ್ಸ್ ಇಂದ ಮುಂದುವರಿರಿ. ಹಂಬಲ್ನೆಸ್ ಇಟ್ಕೊಂಡು ಹೋದ್ರೆ ಬಹಳ ಈಸಿಲಿ ಸಕ್ಸಸ್ ಅನ್ನ ಸಹಿತ ನೀವು ನೋಡ್ಬೋದು. ಇದ್ರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಗಂಟಲಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ರಿ. ಎಕ್ಸರ್ಷನ್ ಇಂದ ದೂರ ಇರುವಂತ ಒಂದು ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನು ಸಹಿತ ಹೇಳ್ಕೊಡ್ತೀನಿ. ಈ ತಿಂಗಳು ಹಾಲು ಮತ್ತು ಅಕ್ಕಿಯನ್ನ ದಾನ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ. ನಿಮಗೇನಾದ್ರೂ ಅಕ್ಟೋಬರ್ ತಿಂಗಳ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 5 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.